ಹೈಯೆಸ್ಟ್ 311 ರನ್ ಹೊಡೆದಿದ್ರು ಅವತ್ತು. ಅತಿ ಹೆಚ್ಚು 400 ನಮಗೆ ಗೊತ್ತು, ನಿಮಗೆ ಗೊತ್ತದ. ನಮ್ಮ ದಿಗ್ಗಜ ಆಟಗಾರ ವೆಸ್ಟ್ ಇಂಡೀಸಿದ್ದು 400 ರನ್ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬ ಏನಪ್ಪ ಅಂದ್ರೆ ಅವ್ರಿಗಿಂತ ಹೆಚ್ಚು ಹೊಡೆದಂಥವ್ರು ನಮ್ಮ ಒಂದು ಗ್ರೇಟ್ ಆಸ್ಟ್ರೇಲಿಯಾದ ಗ್ರೇಟ್ ಆಟಗಾರ ಬ್ರಾಡ್ಮನ್. ಈ ಬ್ರಾಡ್ಮನ್ರ ನಂತರದಲ್ಲಿ ಅತಿ ದೊಡ್ಡ ಆಟಗಾರರಾಗಿ ಬಂದವರು ಈ ಬಾಬ್ ಸಿಂಪ್ಸನ್ ಅವರು. ಈ ಬಾಬ್ ಸಿಂಪ್ಸನ್ ಅವರ ಕೊಡುಗೆ ಭಾಳ ದೊಡ್ಡದು. ಯಾಕಪ್ಪ ಅಂದ್ರೆ ಹೈಯೆಸ್ಟ್ 311 ಹೊಡೆದಿದ್ದಾರೆ, 10 ಸೆಂಚುರಿಗಳನ್ನು ಹೊಡೆದಿದ್ದರು. ಅದೇ ಕಾಲಕ್ಕೆ 27 50ಗಳನ್ನು ಹೊಡೆದಿದ್ದಾರೆ, 71 ವಿಕೆಟ್ ತೊಗೊಂಡಿದ್ದಾರೆ. ಬೆಸ್ಟ್ ಅಂದ್ರೆ 57 ರನ್ಗೆ 5 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಆಲ್ರೌಂಡರ್ ಅಂತವ್ರು. ಆಲ್ರೌಂಡರ್, ಆಸ್ಟ್ರೇಲಿಯಾದ ಆಲ್ರೌಂಡರ್ ಜೊತೆಗೆ ಕೋಚ್. ಆಸ್ಟ್ರೇಲಿಯಾವನ್ನು ಭಾಳ ಗಟ್ಟಿ ಟೀಮನ್ನು ತಯಾರು ಮಾಡಿದಂಥವ್ರು, ಅನೇಕ ದಿಗ್ಗಜರನ್ನು ತಯಾರು ಮಾಡಿದಂಥವ್ರು ಈ ನಮ್ಮ ಬಾಬ್ ಸಿಂಪ್ಸನ್ ಅಪ್ಪ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಕಡೆ ಬಾರ್ಡರ್ ಹೇಳ್ತಾರೆ. ಬಾರ್ಡರ್ ಇವರು ಕ್ಯಾಪ್ಟನ್ ಆಫ್ ದ ಆಸ್ಟ್ರೇಲಿಯಾದ ಮಾಜಿ, ಇವತ್ತಲ್ಲ. ಬಾರ್ಡರ್ ಹೇಳ್ತಾರೆ, ವಿ ವೇರ್ ಆಡ್ ಕಪಲ್ ಬಟ್ ಇಟ್ ಜಸ್ಟ್ ಶಾರ್ಟ್ ಆಫ್ ದ ವರ್ಕ್. ಬಾರ್ಡರ್ ಆನ್ ಸಿಂಪ್ಸನ್. ಬಾರ್ಡರ್ ಈ ರೀತಿ ಹೇಳ್ತಾಯಿದ್ದೆ. ನಾವು ಇಜ್ಜೋಡು ಇಬ್ಬರು ಒಬ್ರಿಗೊಬ್ರು ಕೆಲವೊಂದು ವಿಷಯದಲ್ಲಿ ನಾವು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಆದರೆ ಜಸ್ಟ್ ಶಾರ್ಟ್ ಆಫ್ ವರ್ಕ್, ಕೆಲಸ ಮಾಡೋದು ಅಷ್ಟ. ಆದರೆ ಕೆಲಸ ಮಾಡುವಲ್ಲಿ ನಾವು ಭಿನ್ನ ಇದ್ದರೂ ಸಹಿತ ನಮ್ಮದು ಏನಿದು ಗುರಿ ಅಂದರೆ ಆಸ್ಟ್ರೇಲಿಯಾ ದೊಡ್ಡ ಟೀಮನ್ನು ಕಟ್ಟಬೇಕಂತಿತ್ತು. ಅದರಲ್ಲೇ ಸಿಂಪ್ಸನ್ರ ಕೊಡುಗೆ ಭಾಳ